ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ನೂತನ ನಗರ ಹಾಗೂ ತಾಲೂಕು ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ನಡೆಯಿತು. ಮಾಜಿ ಸಚಿವರು ಹಾಗೂ ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿ ಉಸ್ತುವಾರಿಗಳಾದ ಎಂ ಶಿವಣ್ಣ ಅವರು ನೂತನ ನಗರ ಹಾಗೂ ತಾಲೂಕು ಅಧ್ಯಕ್ಷರುಗಳಿಗೆ ನೇಮಕಾತಿ ಆದೇಶ ಪತ್ರ ನೀಡಿದರು. ಸಂದೇಶ್ವರ ಈ ಕಡೆ ಇಲ್ಲಿ ಫ್ರೆಂಡ್ ಈ ಕಡೆ. ಬಳಿಕ ಮಾತನಾಡಿದ ಅವರು, ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿಯು ಇದುವರೆಗೆ ಕೇವಲ ಚುನಾವಣೆಗಾಗಿ ಮಾತ್ರ ಎಂಬ ಪ್ರತೀತಿ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಮತ್ತು ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ಪ್ರಚಾರ ಸಮಿತಿಯನ್ನು ಎಐಸಿಸಿ ಮಾನ್ಯಗೊಳಿಸಿ ಕಾಯಂಗೊಳಿಸಿದೆ ಎಂದು ತಿಳಿಸಿದರು. ಈ ಚುನಾವಣಾ ಪ್ರಚಾರ ಸಮಿತಿ ಅಂತ ಮೊದಲಿತ್ತು, ಅಂದರೆ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಸಮಿತಿ ಅಂತ ಮೊದಲಿದ್ದಿತ್ತು. ಆದರೆ ಅದನ್ನು ಬದಲಾಯಿಸಿ ಸದಾಕಾಲವೂ ಕೂಡ ಸಕ್ರಿಯವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಪ್ರಚಾರ ಸಮಿತಿ ಅಂತೇಳಿ ಇತ್ತೀಚೆಗೆ ಅದನ್ನು ಬದಲಾವಣೆ ಮಾಡಿ ರಾಜ್ಯದಲ್ಲಿ ಪ್ರಚಾರ ಸಮಿತಿ ತುಂಬ ಸಕ್ರಿಯವಾಗಿದೆ. ತುಂಬ ಸಕ್ರಿಯ ಅಂತ ಹೇಳಿದ್ರೆ, ಈಗ ರಾಧಾಕೃಷ್ಣರವರು ಮಾತಾಡ್ತಾ ಕೂಡ ಹೇಳಿದ್ರು ಎಷ್ಟು ಸಕ್ರಿಯವಾಗಿದೆ ಅಂತ ಹೇಳಿದ್ರೆ, ಈಗ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಅಧ್ಯಕ್ಷರಾದ ಮೇಲೆ ಅದಕ್ಕೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಂದರೆ ನನ್ನನ್ನು ನೇಮಕ ಮಾಡಬೇಕಾದ್ರಲ್ಲಿ, ಈ ಸಮಿತಿನಲ್ಲಿ ಇರ್ತಕ್ಕಂಥವ್ರನ್ನ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಮೊದಲು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಸೀಲ್ ಹಾಕಿ ಸಹಿ ಮಾಡಿ ಕೊಡ್ತಾ ಇದ್ರು. ಆದರೆ ಈಗ ಎಐಸಿಸಿ ಮಟ್ಟದಲ್ಲೇ ವೇಣುಗೋಪಾಲ್ ಅವರು ಸಹಿ ಮಾಡಿ ರಾಧಾಕೃಷ್ಣನ್ ಅವ್ರಿಗಾಗಲಿ ಈ ನೇಮಕ ಮಾಡ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಲ್ಲಿಂದ ಸಹಿ ಮಾಡಿ ಕೊಡ್ತಾರೆ. ಅಂದರೆ ಜವಾಬ್ದಾರಿ ಹೆಚ್ಚಾದ ರೀತಿಯಲ್ಲಿ ಪ್ರಚಾರ ಸಮಿತಿಗೆ ಒಂದು ಒತ್ತನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೆಕೆ ರಾಧಾಕೃಷ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ನಾಯಕತ್ವ ಮತ್ತು ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚುರಪಡಿಸುವುದು, ವಿರೋಧ ಪಕ್ಷಗಳ ಅಪಪ್ರಚಾರದ ವಿರುದ್ಧ ಸತ್ಯವನ್ನು ಕಾರ್ಯಕರ್ತರಿಗೆ ತಿಳಿಸಲು ಚುನಾವಣಾ ಪ್ರಚಾರ ಸಮಿತಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಿದೆ ಎಂದು ಹೇಳಿದರು. ಆದೇಶ ತಂದುಕೊಂಡು ಮನೇಲಿ ಇಟ್ಕೊಳ್ಳುವಂತ ಕೆಲಸ ಆಗಬಾರ್ದು. ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ಈಗ ಪ್ರತಿಯೊಬ್ಬರಿಗೆ ಅವ್ರದೇ ಆದಂತ ಜವಾಬ್ದಾರಿ ಇದೆ. ಅವರು ತಾಲೂಕು ಮಟ್ಟದಲ್ಲಿ ಅಥವಾ ನಗರ ಮಟ್ಟದಲ್ಲಿ ಏನು ಈಗ ನಮ್ಮ ಮಂಡ್ಯ ನಗರದಲ್ಲಿ ಉದಾಹರಣೆಗೆ 35 ವಾರ್ಡ್ ಇದೆ. 35 ವಾರ್ಡಿಂದ ಪ್ರತಿಯೊಂದು ಬೂತ್ನಲ್ಲಿ ಕನಿಷ್ಠ 3 ರಿಂದ 4 ಬೂತ್ಗಳು ಬರ್ತಾ ಇದೆ. ಒಟ್ಟು 105 ರಿಂದ 120 ವಾರ್ಡ್ ನಮ್ಮ ನಗರದಲ್ಲಿದೆ. ಅದೇ ರೀತಿ ಸುಮಾರು 165 ರಿಂದ 170 ಬೂತ್ಗಳು ಗ್ರಾಮಾಂತರದಲ್ಲಿದೆ. ಪ್ರತಿಯೊಂದು ಬೂತ್ನಿಂದ 2 ಉತ್ಸಾಹ ಯಾರು ಇವತ್ತು ಮೊಬೈಲ್ನ ಚೆನ್ನಾಗಿ ಸಂಪರ್ಕಕ್ಕೆ ಜನರ ಸಂಪರ್ಕದಲ್ಲಿದ್ದಾರೋ, ಅದು ಹೆಣ್ಮಕ್ಳೇ ಆಗಿರ್ಬೋದು, ಹುಡುಗರೇ ಆಗಿರ್ಬೋದು, ಅಥವಾ ಯುವಕರಾಗಿರ್ಬೋದು, ಅಥವಾ ಮಧ್ಯಮ ವಯಸ್ಸರಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರಿಗೆ ಏನೀಗ ನಾವು 59,000 ಕೋಟಿ ರೂಪಾಯಿಗಳ ಗ್ಯಾರಂಟಿಯನ್ನ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕೊಡ್ತಾ ಇದ್ದು. ನೂತನ ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಂಎಸ್ ಅಭಿಲಾಷ್ ಅವರಿಗೆ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಅವರ ಸ್ನೇಹ ಬಳಗ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ, ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್, ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ, ಜಿಲ್ಲಾಧ್ಯಕ್ಷರಾದ ಕೆಕೆ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿಯನ್ನು ಬಲಪಡಿಸುತ್ತೇನೆ ಎಂದರು. ಮಂಡ್ಯ ನಗರ ಪ್ರಚಾರ ಸಮಿತಿ ಕಾಂಗ್ರೆಸ್ ಪ್ರಚಾರ ಸಮಿತಿಯನ್ನು ಅಧ್ಯಕ್ಷರಾಗಿ ನಮ್ಮ ರಾಜ್ಯ ಉಸ್ತುವಾರಿ ಶಿವಣ್ಣ ಕಡೆಯಿಂದ ನಾನು ಅಧಿಕಾರನ ತಗೊಂಡಿದ್ದೀನಿ. ಅದೇ ಥರ ಪಕ್ಷಕ್ಕೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರವರ ಒತ್ತಾಸೆಯಿಂದ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಜಿಲ್ಲಾ ಮಂತ್ರಿ ಚಲುವರಾಯಸ್ವಾಮಿ ಅವರ ಮಾರ್ಗದರ್ಶನದಿಂದ ಹಾಗೂ ನಮ್ಮ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಸೊರಕೆಯವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ
ನಮ್ಮ ರಾಧಾಕೃಷ್ಣನ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಪ್ರಚಾರ ಸಮಿತಿನ ಸ್ವಲ್ಪ ಇನ್ನೂ ಪುಷ್ಟಿ ಕೊಟ್ಟು ಈ ಸಮಿತಿಗೆ ಒಂದು ಬಲವನ್ನು ಕೊಡಬೇಕು ಅಂತ ನಾನು ಚಿಂತಿಸ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಮಹಿಳಾ ಅಧ್ಯಕ್ಷೆ ಶುಭದಾಯಿನಿ, ಶ್ರೀಧರ್, ಯಶೋಧ, ಗುರು, ಬೀಣಾಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.